ಬುಜಿ ಅಳಂಗಿದ್ರೆ ಮನ್ಸ್ಪೂರ್ವಕ ಕತ್ ಬಿಡು ಬುಜಿ. ಹೌದು 10 lakh ಜಾಸ್ತಿನಾ 1 million ಜಾಸ್ತಿನಾ ಬುಜಿ? ಮಿಲಿಯನ್ ಜಾಸ್ತಿ. ಅದ್ ನೀನ್ ಇವಾಗ ಅದೆಲ್ಲ ಪಕ್ಕನಾಗ ಇಕ್ಕನೆಲ್ಲ ಮಾಡ್ತೀನಿ. ತಲೆ ಇಲ್ಲಿ ಕೊಂಡಿದ್ದಾಳೆ ಗೈಸ್. ಬುಜ್ಜಿ ಏನೇ ಎಂದರು ನಮ್ಮ ಮನೇಲಿ ನಾನೇ ಗಾಯಸ್, ಅವಳು ಎಲ್ಲ ಇಲಿ ಮರಿ ಅಂಕಲ್ ಏನಾದ್ರು ಮಿಸ್ಟೇಕ್ ಪುಟ್ರಾಜು ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಟ್ರೈ ಮಾಡಿ, ಕಮಾನ್, ರೆಡಿ ರೆಡಿ ಸ್ಟಾರ್ಟ್. ಹಾಯ್ ಹಲೋ ಗೈಸ್, ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಅಕ್ಕ ವೆಲ್ಕಮಿಂಗ್ ಎಷ್ಟು ಚೆನ್ನಾಗಿ ಕೊಟ್ರಲ್ಲ, ಸೂಪರ್ ಆಗಿ ಕೊಟ್ರು. ನಾನಂತೂ ಫಿದಾ ಆಗ್ಬಿಟ್ಟೆ. ನನ್ನ ಬ್ಲಾಗ್ನ ನೋಡ್ತಾರಂತೆ, ಆದ್ರೆ ನನ್ನ ಬ್ಲಾಗ್ನ ಡೈಲಾಗ್ ಏನೋ ಸ್ಟಾರ್ಟಿಂಗ್ ವೆಲ್ಕಮಿಂಗೇ ಗೊತ್ತಿಲ್ಲಂತೆ. ಅಂದ್ರೆ ಈ ನಮ್ಮ 7 ಜನದಲ್ಲಿ ವೆಲ್ಕಮಿಂಗು ಬರೀ ಚಿರು ಮಾತ್ರ ಗೊತ್ತಷ್ಟೇನಾ? ನಮ್ ಬುಜ್ಜಿನೂ ಎಡವುತ್ತಾಳೆ, ಅದ್ರಲ್ಲಿ ಗೊತ್ತು ಎಡವುತ್ತಾಳೆ. ಓಕೆ, ಎನಿವೇ ಸೂಪರ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಅರ್ಥ ಮಾಡ್ಕೊಳ್ಳೋ ಬ್ಲಾಗು. ಸೊ ನನ್ನ ಜೊತೆಗೆ ನನ್ನ ರೈಟ್ ಸೈಡ್ಗೆ ನಮ್ಮ ಚೊಟ್ಟ ಮರಿ ಬರ್ತಾಳೆ, ನನ್ನ ಲೆಫ್ಟ್ ಸೈಡ್ಗೆ ನಮ್ಮ ಚಿರು ಬರ್ತಾನೆ. ಈ ಕಡೆ ನಮ್ಮ ಹುಡುಗ, ಈ ಕಡೆ ನಮ್ಮ ಹುಡುಗಿ, ಇಬ್ರು ಕೂತ್ಕೊಂಡಿದ್ದಾರೆ. ಅಂಡ್ ಇವತ್ತು ಒಂದು ಸಿಂಪಲ್ ಅಂಡ್ ಸ್ವೀಟ್ ಅಂಡ್ ಬ್ಲಾಗ್. ಏನಂದ್ರೆ ಇವತ್ತು ನಾವು ಮಾಡ್ತಿರೋ ಬ್ಲಾಗ್ ಬಂದ್ಬಿಟ್ಟು ಹೂ ನೋಸ್ ಮೀ ಬೆಟರ್. ಅಂದ್ರೆ ಅಮ್ಮನ ಇವರಿಬ್ರು ಮಕ್ಕಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳ್ಕೊಬೇಕಿತ್ತು. ನಾನೇ ಕ್ವಶನ್ ರೆಡಿ ಮಾಡಿದೀನಿ. ಅಕ್ಕನ ಕೈಲಿ ಬುಕ್ ಇರುತ್ತೆ, ಇವರಿಬ್ರು ಕೈಲಿ ಸ್ಲೇಟ್ ಇರುತ್ತೆ. ಅವ್ರು ಆ ಕಡೆ ಬರೀತಾರೆ, ಇವರಿಬ್ರು ಈ ಕಡೆ ಬರೀತಾರೆ. ಅಕ್ಕ ರೆಡಿನಾ? ರೆಡಿನಾ? ಬನ್ನಿ ಗೈಸ್, ಶುರು ಮಾಡೋಣ, ಕ್ವಶನ್ಗಳು ಕೇಳೋಣ. ಸೊ ನೀನು ಬರೆಯೋದು ನಾನು ಹೇಳಿದ್ಮೇಲೆ ತೋರಿಸ್ಬೇಕು. ನಾವು ತೋರಿಸಿ ಅಂದಾಗ ನೀವು ಆ ಕಡೆ ಕ್ಯಾಮ್ರಾ ಕಡೆ ತಿರ್ಸ್ಬೇಕು. ಓಕೆನಾ? ಓಕೆ, ರೆಡಿನಾ? ಫಸ್ಟ್ ಕ್ವಶನ್ಗೆ ಗೈಸ್, ನಮ್ಮ ಅಮ್ಮ ಹೊಸ ಹೆಸರು ಇಡ್ತಾರೆ ಗೈಸ್, ನಾರಾಯಣಪ್ಪ ಅಂತ ಚಿರುಗೆ. ಅವ್ರ ತಾತ ಹೆಸರು ಅದು. ಅವ್ರು ನೋಡೋಕ್ ಸೇಮ್ ಒಂದ್ ತಾತನ ತರ ಇದಾರಂತೆ. ಮಾತು ಮುಂಚೆ ನಾರಾಯಣಪ್ಪ. ಅಮ್ಮನ ಫೇವ್ರೇಟ್ ಫುಡ್ ಯಾವುದು ನಾನ್ ವೆಜ್ ಅಲ್ಲಿ? ಹಂಗೆಲ್ಲ ನೋಡಂಗಿಲ್ಲ. ನೀವ್ ಅಲ್ಲಿ ಬರೀರಿ, ಇವ್ರು ಇಲ್ಲಿ ಬರೀತಾರೆ. ಓಕೆ ಓಕೆ, ಒಂದ್ ನಿಮಿಷ. ಬರೋಲ್ಲ ಸಾಕು ಸರ್, ಗೊತ್ತಾಯ್ತಲ್ಲ, ಅರ್ಥ ಆಯ್ತಲ್ಲ ಸಾಕು. ಅಕ್ಕ ನೀವು ಅಲ್ಲಿಂದ ಆನ್ಸರ್ ಹೇಳಿ. ಮಟನ್ ಸಾಂಬಾರ್ ಮುದ್ದೆ. ಜೋರಾಗಿ ಮಟನ್ ಸಾಂಬಾರ್ ಮುದ್ದೆ. ನಾ ಬಿರಿಯಾನಿ ಅಂತ ಬರ್ದಿ. ಅಲ್ಲಿ ತೋರ್ಸಪ್ಪ ಕಡಿಕೆ. ನೀವಿಬ್ರು ಗೈಸ್, ಇವರಿಬ್ರು ಬರ್ದಿರೋದು ಬಿರಿಯಾನಿ, ಅಕ್ಕ ಹೇಳಿರೋದು ಮಟನ್ ಸಾಂಬಾರು ಮತ್ತೆ ಮುದ್ದೆ. ಆದ್ರೆ ನನ್ ಮಟನ್ ಬಿರಿಯಾನಿ ಅಂತ ಇಲ್ಲಿಗೆ ಸ್ಟಾರ್ಟಿಂಗ್ ಅಲ್ಲೇ ಮಟನ್ ಬಿರಿಯಾನಿ ಅಂತ ಬರ್ದಿದ್ದೀನಿ. ಮಟನ್ ಇಷ್ಟ ಇಲ್ಲ. ಓಕೆ ರೆಡಿ, ನೆಕ್ಸ್ಟ್. ಓಕೆ, ಅಮ್ಮನ ಫೇವ್ರೆಟ್ ಕಲರ್ ಯಾವುದು? ಓ ಇದು ಗೈಸ್ ರೋಜ್. ಕೆಳಗಡೆ ಇರ್ಮ. ಇದು ಗೈಸ್ ಸಕ್ಕತ್ತಾಗಿರೋದು. ಕರೆಕ್ಟ್ ಆಗಿ ಬರೀ ಬ್ಲ್ಯಾಕ್. ಜಿಂಚಾಕ್ ಚಿರು ಇಸ್ ದ ರೈಟ್ ಗೈಸ್. ಚಿರು ಬ್ಲ್ಯಾಕ್ ಬರ್ದೋನೆ, ನಮ್ ಚೋಟ ಮರಿ ಹೋಗ್ಕೊಡ್ದ. 1 ಪಾಯಿಂಟ್ ಖುಷಿ ಆಯ್ತಾನೆ. ಅಮ್ಮ ಬುಜ್ಜಿ ಏನೇ ಎಂದರು ನೀ ನನ್ನ ದೇವರು. ಗೈಸ್, ನಾನೊಂದು ಕಮೆಂಟ್ ಓದ್ದೆ, ಏನಂದ್ರೆ ವಿತೌಟ್ ಬುಜ್ಜಿ ಕ್ರೈಯಿಂಗ್ ಬ್ಲಾಗ್ ಈಸ್ ಇನ್ಕಂಪ್ಲೀಟ್. ಈ ಬ್ಲಾಗ್ ಅಲ್ಲೂ ನೀವು ಅದನ್ನ ನೋಡ್ತೀರಾ, ಕಾಯ್ತಾರಿ. ಅಮ್ಮನ ಫೇವ್ರೇಟ್ ಯೂಟ್ಯೂಬರ್ ಯಾರು? ಅಂದ್ರೆ ನೀನೇ? ನಾನೇ ಗೊತ್ತಿಲ್ಲ. ಒಂದು ಬರಿಬೇಕಾಗಿರೋದು ನನ್ ಬಿಟ್ಟು, ಇನ್ನೊಂದು ಬರಿಬೇಕಾಗಿರೋದು ಈಗ ನನ್ನ ಹೆಸರು ಬರ್ದ್ರೆ ನಂದು ಓಕೆ, ನನ್ನ ಹೆಸರು ಬರ್ದ್ರೆ ನಂದು ಓಕೆ ಅಕ್ಕ. ನನ್ ಬಿಟ್ಟು ಬೇರೆ ಯೂಟ್ಯೂಬರ್ ಯಾರು? ಅಕ್ಕ ರೆಡಿನಾ? ಈಗ ಅಟ್ ಪ್ರೆಸೆಂಟ್ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು? ಸ್ಯಾಮ್ ಸಮೀರ್. ಗೈಸ್, ಇವರಿಬ್ರು ಕೂಡ ಬರ್ದಿರೋದು ಸ್ಯಾಮ್ ಸಮೀರ್ ಬ್ರೋದೆ. ಅವರು ಕೂಡ ಇಷ್ಟ ಫೇವ್ರೇಟ್ ಯೂಟ್ಯೂಬರ್ ಸ್ಯಾಮ್ ಸಮೀರ್. ಅಂಡ್ ಇಲ್ಲಿಗೆ ಇಬ್ರು ಕೂಡ ಈಕ್ವಲ್ ಅಂದ್ರೆ 1 ಪಾಯಿಂಟ್ ಬಂತು. ಸೊ ಈ ಒಂದು 2, ಒಂದು 1. ಸಾರಿ, ನಮ್ ಚೋಟ ಮರಿದು 1. ಓಕೆ, ನೆಕ್ಸ್ಟ್ ಕ್ವಶನ್ ರೆಡಿನಾ? ಅಮ್ಮನ ಫೇವ್ರೇಟ್ ಮೂವಿ ಯಾವುದು? ನಾನು ಅದೇ, ನನಗೂ ಬರ್ದಿರೋ ಸ್ಟೈಲ್ ನನಗೆ ಅರ್ಥ ಆಯ್ತಿಲ್ಲ. ಇಂಗ್ಲಿಷ್ ಪರವಾಗಿಲ್ಲ, ಆಮೇಲೆ ಹೇಳ್ತೀನಿ. ಬರ್ದೇನಾ? ಓಕೆ ಅಕ್ಕ, ನಿಮ್ಮ ಆನ್ಸರ್? ಗಾಳಿಪಟ. ಗೈಸ್, ನಮ್ ಚಿರು ಬರ್ದಿರೋದು ಲವ್ ಮಾರ್ಕ್ ಎಲ್ಲೋ, ನಮ್ ಚೋಟ ಮರಿ ಬರ್ದಿರೋದು ಗಾಳಿಪಟ. ಓಕೆ, ಎನಿವೇಸ್ 2-2 ಸಮ. ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ, ಏನ್ ತೊಂದ್ರೆ ಇಲ್ಲ. ಅಮ್ಮನ ಡ್ರೀಮ್ ಪ್ಲೇಸ್ ಯಾವುದು ವಿಸಿಟ್ ಮಾಡೋದಿಕ್ಕೆ? ಹೇಳಿ ಅಕ್ಕ ಆನ್ಸರ್. ಮಾಲ್ಡೀವ್ಸ್. ಓಕೆ ಓಕೆ, ಇಬ್ರು ಕರೆಕ್ಟ್ ಗೈಸ್. ಆಡ್ಬೇಡ ಇರಲಿ, ನಾನು ಇದ್ದೀನಿ ಕಾಂಪಿಟೇಟರ್. ನಾನು ಇದ್ದೀನಿ ಅಂತ ಹೇಳೋ. ನಾನು ಇದೇನೋ, ನಾನು ಎಲ್ಲೂ ಹೋಗಿಲ್ಲ.
ಮೂರು ಈಕ್ವಲ್. ನೆಕ್ಸ್ಟ್ ಹೋಗೋಣ. ಅಮ್ಮ, ಓಕೆನಾ? ಅಮ್ಮ ಡೈಲಿ ಒಂದು ಪದ ಹೇಳ್ತಾ ಇರ್ತಾರೆ, ಒಂದು ಡೈಲಾಗ್ ಹೇಳ್ತಾ ಇರ್ತಾರೆ ಎನಿ ಟೈಮ್. ಏನಾದ್ರೂ ಒಂದು ಡೈಲಾಗ್, ಆ ಸೇಮ್ ಡೈಲಾಗ್ನ ಡೈಲಿ ಅದು ನಿಮಗೆ ಕೇಳಿಸ್ತಾ ಇರುತ್ತೆ. ಅಮ್ಮ ಈ ಡೈಲಾಗ್ನ ಹೇಳ್ತಾ ಇರುತ್ತೆ ನೋಡಿ. ನಮ್ಮ ಚೋಟ ಮರಿ ಅಲ್ಲೇ ಬರ್ದಿದ್ರೆ ನೀವು ಬರೀತಾನೆ. ಬರೀರಿ, ನೀವು ಬರೀರಿ. ಚಿರು ಸಖತ್ತಾಗಿ ಬರ್ದವನೆ. ಅದೇ ಹೇಳಿದೀನಿ, ಹೇಳಿದ ಮಾತು ಕೇಳಲ್ಲ ಇಬ್ರು ಅಂತ. ಇಬ್ರು ಹೇಳಿದ ಮಾತು ಕೇಳಲ್ಲ, ಇಬ್ರು ಹೇಳಿದ ಮಾತು ಕೇಳಲ್ಲ ಅಂತ ಜಾಸ್ತಿ ಹೇಳ್ತಾರೆ. ನೀನೇನ? ನಾನು ವಿಡಿಯೋಸ್ ಮಾಡು ಚಿರು ಮತ್ತೆ ನೀನು. ನೀನೇನ? ಬುಜ್ಜಿದು ವಿಡಿಯೋ ಮಾಡು. ಇದು ಆಲ್ಮೋಸ್ಟ್ ರಿಲೇಟೆಡ್ ಇತ್ತು, ಬಟ್ ಅಕ್ಕ ಹೇಳಿರೋದು ಹೇಳಿದ ಮಾತು ಕೇಳು ಅಂತ. ಅಮ್ಮನ ಫೇವರೇಟ್ ಸಾಂಗ್ ಯಾವುದು? ನೋಡಂಗಿಲ್ಲ. ಓಯ್ ಅಮ್ಮನೆಲ್ಲ ನೋಡಿದ್ರೆ ಹಿಂಗೆ ಉಸ್ಕೊಳ್ಳಿ ನೀನು. ನೀನು ಹುಡುಗಿರ ಅಕ್ಕ ಆನ್ಸರ್ ಹೇಳಕ್ಕ. ಪರಪಂಚ ನೀನೆ. ಅಲ್ಲ ಆನ್ಸರ್ ತೋರ್ಸಪ್ಪ ಕಡಿಕೆ. ಗೈಸ್ ನಮ್ಮ ಚಿರು ಕರೆಕ್ಟ್ ಆಗಿ ಬರ್ತಿದ್ದಾನೆ. ನೀನ್ ಯಾವ ಸಾಂಗ್? ನಾನು ಗಾಳಿಪಟ 2 ಸಾಂಗ್ ಅಂತ. ಗಾಳಿಪಟ 2 ಸಾಂಗ್. ಚಿರು ಕರೆಕ್ಟ್ ಆಗಿ ಬರ್ತಾನೆ ಗೈಸ್. ಅಮ್ಮ ಬುಜ್ಜಿ ಏನೇ ಎಂದರು ನೀ ನನ್ನ ದೇವರು. ಸೂಪರ್, ಕ್ರೇಜಿ. ಓಕೆ, ಮುಂದೆ ನೋಡ್ರಿ ನೀವಿಬ್ರು. ಅಕ್ಕೊಂದು ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಬರಿಬೇಡಿ, ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಹಿಂದಿನ ಡೇಟ್ ಬರೀರಿ. ಅಮ್ಮಂದು ಗೈಸ್, ಅಮ್ಮಂದು. ನಾನು ಅಕ್ಕ ಅಂತ ಅಭ್ಯಾಸ ಆಗೈತಿ. ಇವ್ರಿಬ್ರು ಏನಿಂಗ್ ಕೋಟ್ ಮಾಡ್ತವ್ರೆ. ಹೌ ಬೈ ಯಪ್ಪ, ಇದು ಇಂಟ್ರೆಸ್ಟಿಂಗ್ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ನೀವೇನ್ ಬರಿಬೇಡಿ ಬಿಡಿ, ಹೆಂಗಿದ್ರು ಬಾಯಲ್ಲಿ ಹೇಳ್ತಿರಲ್ಲ. ಅಂದ್ರೆ ಬರೀ ಡೇಟ್ ಮಾತ್ರ ಹಿಂದೆ, ಮಂತ್ ಇಯರ್ ಎಲ್ಲ ಸೇಮು. ಒಬ್ಬನ್ ಕಾಲೇಜು, ಒಬ್ರು 6th. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹೇಳಿ ಅಕ್ಕ. 11/6/1992. 1992. ಇಲ್ಲಿ ನಿಮ್ಮ ಇಬ್ರು ಸುಪುತ್ರರು ಏನ್ ಬರ್ದವ್ರ ಅಂದ್ರೆ, ಇವನು 11/6/1991 ಬರ್ದವನೆ ಚಿರು. ನಮ್ ಚೋಟ ಮರಿ 11/4/2007 or 8. ಅಮ್ಮ ಊರೇನೇ ಎಂದರು ನೀ ನನ್ನ ದೇವರು. ಆಲ್ಮೋಸ್ಟ್ ನಿಯರ್ ಇದ್ದ. ಒಂದೇ ವರ್ಷ ಒಂದ್ ವರ್ಷದಲ್ಲಿ ಹಿಡಿದ್ಬಿಟ್ಟ. ಆದ್ರೂ ಕೊಡೋಣ. ಅಲ್ಲ, ನಿಮ್ಮಮ್ಮ ಮನ್ಸ್ಪಟ್ಟು ಚಿರು ನಿಯರೆಸ್ಟ್ ಇದ್ದಾನೆ, ಪರವಾಗಿಲ್ಲ ಚಿರು ಸೇರುತ್ತಂದ್ರೆ. ಇವಾಗ ಏನ್ ಗೊತ್ತಾ, ಬರ್ತಡೇ ಡೇಟ್ ನಿಯರ್ ಐತೆ, ಅದು ಗೊತ್ತಾಗ್ಬಿಡ್ತಾ ಅವ್ನಿಗೆ. ಇಯರೇ ನೆನಪಿಲ್ಲ ನೋಡು, 1 year ಲೇಟ್ ಬೇಗ ಬರ್ತಾನೆ. ನೀನು ಇವಾಗ ನಿಮ್ದು ಒರಿಜಿನಲ್ ಡೇಟ್ ಏನು? 12/6/1992. ಓಕೆ 11/6/1991. ಒಂದೇ ವರ್ಷ ಗ್ಯಾಪ್. ಬುಜ್ಜಿ ಅಷ್ಟು ತಪ್ಪು ಮಾಡಿಲ್ಲಮ್ಮ. ಈ ಪಾರ್ಶಿಯಾಲಿಟಿ ಇದ್ರೆ ತೋರ್ಸ್ಮಾ ಗೈಸ್. ನೀವೇ ನೋಡಿ ಗೈಸ್, ನೀವೇ ಒಪ್ಕೊಳ್ಳಿ ಗೈಸ್. ಏನ್ ಗೊತ್ತಾ, ಅವ್ನ್ ನಿಯರೆಸ್ಟ್ ಅಲ್ಲಿ ಇದ್ದಾನೆ, ಇವ್ ತುಂಬಾ ಲಾಂಗೆಸ್ಟ್ ಅಲ್ಲಿ ಇದ್ದಾಳೆ. ಅಕ್ಕ ಏನಾದ್ರು ಏನು ಚಿರು ನಿಯರೆಸ್ಟ್ ಅಲ್ಲಿ ಇದ್ದಾನೆ, ಅವ್ನಿಗೊಂದು ಪಾಯಿಂಟ್ ಕೊಡು ಅಂತ ಹೇಳಿದ್ರೆ ಕೊಡ್ತೀನಪ್ಪ, ಅಲ್ಲಿವರೆಗೂ ಇಲ್ಲ. ಅಮ್ಮ ಬುಜ್ಜಿ ಏನೇ ಗೈಸ್, ಇವಾಗ ಸ್ಕೋರ್ ಬಂದ್ಬಿಟ್ಟು ಅಂದ್ರೆ ಜಾಸ್ತಿ ಹೇಳಿರೋದು 5, ಈ ಕಡೆ ನಮ್ ಚೋಟ ಮರಿ 3. ರೆಡಿನಾ? ನೆಕ್ಸ್ಟ್ ಗೇಮ್. ಅಮ್ಮನ ಹೆಸರು ಬಂದ್ಬಿಟ್ಟು ರತ್ನ. ರತ್ನದ ಅರ್ಥ ಏನು? ನಮ್ಗೆ ಗೊತ್ತಪ್ಪ ಅಕ್ಕ. ಇದು ನೀಟಾಗಿ ಬರ್ದಿಲ್ಲ, ಸ್ವಲ್ಪ ಬರಿಲ್ಲ. ಗೊತ್ತಾಯ್ಬಿಟ್ಟು ನಂಗೆ ಆನ್ಸರ್. ಆನ್ಸರ್ ಹೇಳಿ. ನನಗೆ ಗೊತ್ತಿಲ್ಲ, ಅದೇನೋ ಅವಳ ಅನ್ಸುತ್ತೆ, ಮೇ ಬಿ. ಮುತ್ತು ರತ್ನ ಅವಳ ಆತರ. ರತ್ನ ಅಂದ್ರೆ ಏನು? ರತ್ನ ಅರ್ಥ ಏನು? ಪರ್ಟಿಕ್ಯುಲರ್ ಗೊತ್ತಿಲ್ಲ. ನಿಮ್ಗೇನ ಅನ್ಸುತ್ತೆ ರತ್ನ ಅರ್ಥ? ಏನು ಅದೇ ಅರ್ಥ ಗೊತ್ತಾಗ್ತಿಲ್ಲ ನಮ್ಗೆ. ರತ್ನ ಅಂದ್ರೆ ಮುತ್ತು ರತ್ನ ಅಂತಾರಲ್ಲ ಆತರ. ಈಗ ಗೋಲ್ಡ್, ಸಿಲ್ವರ್, ಡೈಮಂಡ್. ಇರಿ ಪರವಾಗಿಲ್ಲ. ಈ ಮೂರಲ್ಲಿ ನೀವ್ ಯಾವ್ದು ಕೊಡ್ತೀರಾ ರತ್ನ ಅಂದ್ರೆ? ಡೈಮಂಡ್ ಅನ್ಸುತ್ತೆ. ಡೈಮಂಡಾ? ಓಕೆ ಸೂಪರ್, ಇಬ್ರು ಡೈಮಂಡ್ ಅಂತ ಬರ್ತಿದ್ದಾರೆ. ಅಂದ್ರೆ ವರ್ಡ್ ಅಲ್ವಾ? ಅವಳು 2 ಬರ್ದವಳಣ್ಣ. 2 ಅಲ್ಲ ಬುಜ್ಜಿ, 1 ಬರಿಬೇಕು. ಈ ತರ ದೋಖಾ ಮಾಡಬಾರ್ದಣ್ಣ. ನಮ್ ಚೋಟ ಮರಿ ಬರ್ದಿರೋದು ವರ್ಡ್ ಆರ್ ಡೈಮಂಡ್ ಅಂತ ಬರ್ದಿದ್ದಾಳೆ. 2 ಆನ್ಸರ್ ಬರಲ್ಲ, 1 ಮಾತ್ರ ಬರಿಬೇಕು. ನಾನು ಒಂದೇ ಗೈಸ್ ಬರ್ದೆ. ಸೊ ಇವಾಗ ನಮ್ಮ ಚಿರು ಬಂದ್ಬಿಟ್ಟು ಜಸ್ಟ್ ಡೈಮಂಡ್ ಅಂತ ಬರ್ತಿದ್ದಾನೆ, ಒಂದೇ ಆನ್ಸರ್ ಬರ್ದಿರೋದು ಡೈಮಂಡ್ ಅಂತ. ಸೊ ಈ ಪಾಯಿಂಟ್ ಚಿರುಗ್ ಹೋಗುತ್ತೆ. ಅಮ್ಮ ಬುಜ್ಜಿ ಏನೇ ಎಂದರು ನೀ ನನ್ನ ದೇವರು. ಬುಜ್ಜಿ ಅಳಂಗಿದ್ರೆ ಮನ್ಸ್ಪೂರ್ವ ಕತ್ಬಿಡು ಬುಜ್ಜಿ. ಅಮ್ಮನಿಗೆ ಇಷ್ಟ ಆಗದೆ ಇರೋ ಫುಡ್ ಯಾವುದು? ನಾನು ಇದನ್ನ ತಿನ್ನಕ್ಕಾಗಲ್ಲ. ನೋಡ್ಬಾರ್ದು ಬುಜ್ಜಿ ಅಮ್ಮನ ಹಂಗೆಲ್ಲ. ನಂಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಬಾಯಲ್ಲಿ ಹೇಳ್ತೀನಿ. ಸರಿ ಆಯ್ತು. ಓಕೆ ಬರಿಬೇಕು ಅಲ್ಲ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ನಾನು ನೋಡ್ಕೋತೀನಿ, ಬರೀ ನೀನು. ಓಕೆ ರೆಡಿನಾ ಅಕ್ಕ? ಗೊತ್ತಾಯ್ತಾ? ನಿಮ್ ಆನ್ಸರ್ನ ಜೋರಾಗಿ ಹೇಳಿ ದಯವಿಟ್ಟು. ಚಿತ್ರಾನ್ನ. ನಮ್ ಚೋಟ ಮರಿ ಕರೆಕ್ಟ್ ಆಗಿ ಬರ್ದಿದ್ದಾಳೆ ಗೈಸ್. ಅವಳು ಬರ್ದಿರೋದು ಚಿತ್ರಾನ್ನ, ನಮ್ ಚಿರು ಬರ್ದಿರೋದು ಪಿಜ್ಜಾ. ತಿಂಚ ನೀನ್ ಪಿಜ್ಜಾ ಯಾಕಲ್ದಾಗ? ಸೂಪರ್ ಹೊಡಿರಿ. ಮುಂದಕ್ಕೆ ಬಂದು. ಅಮ್ಮಂಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ?
ಹೇಳಿ ಅಕ್ಕ. ಕಾಫಿ. ಇಬ್ರು ಕರೆಕ್ಟ್ ಅಕ್ಕ. ಸೂಪರ್ ಸೂಪರ್. 7 ಮತ್ತೆ 5. ನೆಕ್ಸ್ಟ್ ಕ್ವಶನ್. ಒಂದು ದಿನದಲ್ಲಿ ಅಮ್ಮ ಯಾರನ್ನ ಜಾಸ್ತಿ ಕರೀತಾರೆ, ಚಿರುನ ಬುಜ್ಜಿನ? ಹೇಳಿ ಅಕ್ಕ. ಚಿರು. ಹೌದಾ, ನನ್ ಬುಜ್ಜಿ ಅನ್ಕೊಂಡಿದ್ದೆ. ನನ್ ಮೇಲೆ ಲವ್ ಗೈಸ್, ನಾವು ಎಕ್ಸ್ಪ್ರೆಸ್ ವಿ ಆರ್ ನ್ಯಾಚುರಲ್ ಲವರ್ಸ್ ಗೈಸ್. ನಾನು ಅದೇ ಬರ್ದಿದ್ದೆ. ಈಗ ಗೊತ್ತಾಯ್ತು, ಇಬ್ರು ಕರೆಕ್ಟ್ ಬರೋದು, ಚಿರು ಚಿರು ಅಂದ್ಬಿಟ್ಟು. ನಮ್ಮ ಮನೇಲಿ ನಾನೇ ಗೈಸ್, ಅವಳು ಎಲ್ಲ ಇಲಿ ಮರಿ, ಅವೇನು ದೊಡ್ಡ. ನಾವು ಹುಲಿ ಗೈಸ್, ಮನೆ ಲೀಡ್ ಮಾಡೋದು ನಾನೇ ಅಲ್ವಾ. 8-6. ಸೂಪರ್. ನೆಕ್ಸ್ಟ್ ಕ್ವಶನ್. ಅಮ್ಮಂಗೆ ಫೇವ್ರೇಟ್ ಸೀಸನ್ ಯಾವ್ದಿಷ್ಟ ಅಂದ್ರೆ ಸಮ್ಮರ್, ವಿಂಟರ್, ಮಾನ್ಸೂನ್? ಮಾನ್ಸೂನ್ ಅಂದ್ರೆ ಇದು ತಾನೆ. ಇರೋ ವಿಂಟರ್ ಅಂದ್ರೆ ಕೋಲ್ಡ್, ಮಾನ್ಸೂನ್ ಅಂದ್ರೆ ಮಳೆಗಾಲ. ಓಕೆ ಸೂಪರ್ ಅಕ್ಕ, ನಿಮ್ಮ ಆನ್ಸರ್ ಹೇಳಿ. ಮಳೆಗಾಲ, ಮಾನ್ಸೂನ್. ಓ, ಇಬ್ರು ಕರೆಕ್ಟ್ ಆಗಿ ಬರ್ದವ್ರಿ. ಮಾನ್ಸೂನ್ ನೋಡ್ರಿ ಏನ್ ಬರ್ದೋಳೆ. ಹೊಡಿರಿ ಚಪ್ಪಾಳೆ, ಇಲ್ಲಿವರೆಗೂ ಬಂದಿದ್ದೀರಾ, ಹೊಡಿರಿ. ನಿಮ್ಗೆ ಒಂದು ಚಪ್ಪಾಳೆ ಹೊಡ್ಕೊಳ್ಳಿ. ಹಂಗ 9-7. ಅಮ್ಮನ ಫೇವರೇಟ್ ಹೀರೋ ಯಾರು? ನೇಪಾಲ್ ನಗರದ ಬೀದಿಯಲ್ಲಿ. ಹೇಳಿ ಅಕ್ಕ. ಪುನೀತ್ ರಾಜ್ಕುಮಾರ್ ಸರ್. ಇಬ್ರು ಕ್ರೇಜಿಯಾಗಿ ಇಬ್ರು ಅಪ್ಪು ಸರ್ ಅಂತ ಬರ್ದವ್ರೆ. ಸೂಪರ್ ಮಸ್ತ್. ಅಂಡ್ ಅಮ್ಮನ ಫೇವರೇಟ್ ಹೀರೋಯಿನ್ ಯಾರು? ಇದೇನಾದ್ರೂ ಇವ್ರಿಬ್ರಿಗೂ 50-50 ಇವರಿಬ್ರು. ಇನ್ ಕೇಸ್ ಏನಾದ್ರು ಯಾರಾದ್ರೂ ಒಬ್ರು ಕರೆಕ್ಟ್ ಆಗಿ ಬರ್ದ್ಬಿಟ್ರು ಪ್ರಳಯನೇ. ಓಕೆ ಅಕ್ಕ, ನಿಮ್ಮ ಆನ್ಸರ್ ನ ಜೋರಾಗಿ ಹೇಳಿ. ರಚಿತಾರಾಮ್. ಇಬ್ರು ಈ ಕಡೆ ಗೈಸ್ ರುಕ್ಮಿಣಿ ವಸಂತ್ ಬರ್ದಿರೋದು, ಈ ಕಡೆ ರಾಧಿಕಾ ಪಂಡಿತ್ ಅಂತ ಬರ್ದಿರೋದು. ಅಕ್ಕ ಅಲ್ಲ, ಇಲ್ಲೂ ಆರು, ಆದ್ರೆ ಆನ್ಸರ್ ಬಂದ್ಬಿಟ್ಟು ರಚಿತಾರಾಮ್. ಯಾಕೆ ಗೊತ್ತಿರ್ಲಿಲ್ವಾ? ತಿಳ್ಕೊಳ್ಳಿ. ಹೀರೋಯಿನ್ ಬಂದ್ಬಿಟ್ಟು ರಚಿತಾರಾಮ್. ಅಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇನು? ಅಕ್ಕ, ನಿಮ್ಮ ಆನ್ಸರ್ ನ ಜೋರಾಗಿ ಹೇಳಿ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಅಡಿಗೆ ಮಾಡಕ್ ಹೋಗ್ತೀನಿ. ಮೊಬೈಲ್ ನೋಡಲ್ಲ ಮಮ್ಮಿ, ದೇವ್ರ ಮನೆಗೆ ಹೋಗಿ ದೇವ್ರ ನೋಡ್ತಿಯಲ್ಲ ಮಮ್ಮಿ. ಕೆಲ್ಸ ಕೇಳಿದ್ರೆ ಇವನು ದೇವ್ರ ಮನೆಗೆ ಹೋಗಿ ದೇವ್ರ. ಎದ್ದಿದ ತಕ್ಷಣ ಹೋಗೋದು, ಹಿಂಗ್ ಕೈ ಮುಗಿಯೋದು, ಕಣ್ ತೆಗಿಯೋದಣ್ಣ. ಕೆಲ್ಸ ಅದು ಕೈ ಮುಗಿಯೋದು ಕೆಲ್ಸ ಅನ್ಕೊಂಡೆ. ನಾವು ವಾಚಿಂಗ್ ಮೊಬೈಲ್ ಅಲ್ಲ, ಅದು ಮ್ಯಾಟರ್ ಆಗುತ್ತೆ ಅಷ್ಟೇ. ದೊಕ್ಕ ಮಾಡ್ಬೇಡ. ವಾಶ್ರೂಮ್ ಹೋಗಿನ ಮುಂಚೆ ದೇವ್ರ ಮುಖ ಇಮಿಟೇಟ್ ಮಾಡ್ಬೇಕಾ? ಮಾಡೇ ಬಿಡ್ತೀನಿ. ದೇವ್ರ ಮುಖ ನೋಡಿ ವಾಶ್ರೂಮ್ ಹೋಗ್ತೀರಾ? ದೇವ್ರ ನೋಡು. ದೇವ್ರನ್ನ ನೋಡೋದಾ? ಓಕೆ ಗೈಸ್. ಅಮ್ಮ ಬುಜ್ಜಿ ಏನೇ ಎಂದರು ಸ್ಕೋರ್ ಬಂದ್ಬಿಟ್ಟು 10 ಮತ್ತೆ 7. ಗೈಸ್, ಇದು ಫೈನಲ್ ಕ್ವಶನ್. ಇನ್ ಕೇಸ್ ಈ ಕ್ವಶನ್ ಆದ್ಮೇಲೆ ನನ್ನ ಮೈಂಡ್ಗೆ ಬಂತು ಅಂದ್ರೆ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಇದು ಫೈನಲ್ ಕ್ವಶನ್. ಅಮ್ಮ ಏನಾದ್ರು 1 ಕೋಟಿ ಗೆದ್ರೆ ಫಸ್ಟ್ ಏನ್ ಮಾಡ್ತಾರೆ? ಬರೀ ಓಕೆ. ಇದು ಒಂಥರ ಈಗ ಬೆಳೀತಿರೋ ಮೈಂಡ್ ಸೆಟ್ ಅಲ್ಲಿರೋ ಬರ್ದಿರೋ ಮಾತು. ಇದು ಈಗ ಇನ್ನೇನೋ ಮೆಚುರಿಟಿ ಬರ್ತಾ ಇದೆ ಅನ್ನೋ ಒಂದು ಮಾತಿದು. ಈ ತರ ಇಬ್ರಲ್ಲಿ ಇರೋದು. ಅಕ್ಕ, ನಿಮ್ಮ ಆನ್ಸರ್ ಏನು? ಉತ್ತರ ಹೇಳಿ. ಫಸ್ಟ್ ಮಕ್ಳಿಗೊಂದು ಮನೆ ಮಾಡ್ತೀನಿ. ಗೈಸ್, ಈ ಕಡೆ ಬರ್ದಿರೋದು ಇಬ್ರದ್ದು ಸ್ಕೂಲ್ ಫೀಸ್ ನ ಕಟ್ತಾರಂತೆ. ಈ ಕಡೆ ಬರ್ದಿರೋದು ಲೋನ್ ನ ಏನೇನಿದೆಯೋ ಫಸ್ಟ್ ಕ್ಲಿಯರ್ ಮಾಡ್ತಾರಂತೆ. ಲೋನ್ ಕ್ಲಿಯರ್ ಮಾಡೋ ಮನೆ ಕಟ್ಬಿಡ್ತೀಯ. ಒಂದ್ ನಿಮಿಷ ತಮ್ಮ. ಲೋನ್ ಎಷ್ಟ ಬಾಬಾ ಅಂದ್ರೆ 2-3-5 ಲಕ್ಷ ಮ್ಯಾಕ್ಸಿಮಮ್. ಓ, ನೀನು 1 ಕೋಟಿ ಅಲ್ಲ ಹೇಳಿದ್ದು. ಸ್ಕೂಲ್ ಫೀಸ್ ಬರೀ ಆದ್ರೆ ಇಬ್ಬರದು ಸೇರಿದ್ರೆ ತುಂಬಾ ಅಂದ್ರೆ ಎಷ್ಟು? ಚೋಟಮ್ಮರಿಗೆ 1 ಕೋಟಿಲಿ ಎಷ್ಟು 0 ಇರುತ್ತೆ. 1 ಕೋಟಿ ಅಂದ್ರೆ ಎಷ್ಟು ಅಂತ ಪ್ರಾಪರ್ ಆಗಿ ಗೊತ್ತಿಲ್ಲ ಅವಳಗ್ಲ. ಬುಜ್ಜಿ, ಹೌದು, ನಿನ್ಗೆ 1 ಲಕ್ಷನ 100 ಸಲ ಹಾಕಿದ್ರೆ ಅವಾಗ 1 ಕೋಟಿ. ಹೌದು, 10 lakh ಜಾಸ್ತಿನಾ 1 million ಜಾಸ್ತಿನಾ ಬುಜ್ಜಿ? ಮಿಲಿಯನ್ ಜಾಸ್ತಿ. Women. ಅಲ್ಲ ಗೈಸ್, ನನ್ಗೆ ಇದು ಹೆಂಗಿತ್ತು ಅಂದ್ರೆ ಕ್ವಶನ್ ಲೈತೆ ಬರ್ತಾ ಇಲ್ಲ, ಅದು ಗೊತ್ತಾಯ್ತಿಲ್ಲ. ಎನಿವೇಸ್ ಅದೇ ತರ ಆಯ್ತು. ನಿಮಗೆ ನೆನಪಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆ, ಅದ್ ನೆನಪಾರೆ ಕಾಮೆಂಟ್ ಹಾಕಿ ಗೈಸ್. ಅಂಡ್ ಇದು ಸಕ್ಕತ್ತಾಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಗುಡ್ ರೈಟ್. ಓಕೆ ಅಕ್ಕ, ನೀವೇನಾದ್ರೂ ಕ್ವಶನ್ ಕೇಳ್ತೀರಾ ಅಂದ್ರೆ ಕೇಳಿ ಅಕ್ಕ. ಈಗ ನಮ್ಮ ಅಕ್ಕಗೆ ಬಿಟ್ಬಿಡೋಣ ಗೈಸ್. ಕಮಾನ್, ನಿಮ್ಮಿಂದ ಒಂದು 3 ಕ್ವಶನ್. ಇಬ್ರು ಓದಿದಾದ್ಮೇಲೆ ಇಬ್ರು ಏನೇನಾಗ್ಬೇಕು ಅನ್ಕೊಂಡವ್ರೆ, ಕರೆಕ್ಟಾಗಿ ಏನೇನಾಗ್ಬೇಕು ಅನ್ಕೊಂಡವ್ರೆ. ಅಮ್ಮ ಮನ್ಸಲ್ಲಿ ನೀನ್ ಏನಾಗ್ಬೇಕು ಮುಂದೆ ಅಂತ ಅನ್ಕೊಂಡವ್ರೆ. ಅಂದ್ರೆ ಇವ್ರ ಇಬ್ರದ್ದು ಬರಿಬೇಕಾ? ನೀನು ಚಿರುದು ಬರಿಬೇಕು, ನಿಂದು ಬರಿಬೇಕು. ನೀನು ಬುಜ್ಜಿದು ಬರಬೇಕು, ಚಿರು ಅವ್ರವ್ರು ಬಸಾಕ. ಸರಿ, ನಿಮ್ ಬರಪ್ಪ. ಕೀಚೋನೆ ನಮ್ ಚಿರು, ನನಗೂ ಅರ್ಥ ಆಯ್ತಿಲ್ಲ. ಎನಿವೇಸ್ ಸೂಪರ್.
ಅಕ್ಕ ಬುಜ್ಜಿ ಏನಾಗ್ಬೇಕು? ಬುಜ್ಜಿ ಲಾಯರೇ ಆಗ್ಬೇಕು ಅನ್ಕೊಂಡಿದೀನಿ. ಲಾಯರ್ ಆಗ್ಬೇಕು. ಓಕೆ, ಚಿರು ಏನಾಗ್ಬೇಕು? ಚಿರ ಏನಾಗ್ತೀಯೋ? ನೀವ್ ಹೇಳಿ, ನಿಮ್ ಮನ್ಸಲ್ಲಿ ಇರೋದು ಅವನ್ನ ಕೇಳ್ತಿದ್ರ? ನನ್ನ ಮನ್ಸಲ್ಲಿ ಚಿರ ಅಂತ ಒಳ್ಳೆ ಯೂಟ್ಯೂಬರ್ ಆಗ್ಬೇಕು. ನೀವೇನ್ ಬರ್ತಿ ಇವನೇನ್ ಬರ್ತಾನ? ಅವನೇ ಕೇಳೋಣ ಒಂಚೂರು ಜೋರಿಗಳು. ಮನೆಗೆ ಆರಾಮಾಗಿ ಕುತ್ಕೊಂಡು ಮಲ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕು. ಮನಸ್ನೆಲ್ಲ ನೀನು ದುಡ್ಡು ಯಾರು ಇವ್ರ ತಾತ ಕೊಡ್ತಾನ? ಅಷ್ಟೇ ಗೈಸ್, ಇರೋದೊಂದ್ ಜೀವನ. ಇದ್ರಲ್ಲಿ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಮ್ ಚೋಟ ಮರಿ ಒಬ್ರೆ. ಅವಳು ಲಾ ಅಂತ ಬರ್ತಲ್ಲ, ಆದ್ರೆ ಲಾಯರ್ ಅಂತಾನೆ ಅರ್ಥ. ಸೂಪರ್. ಎಷ್ಟನೇ ಪಾಯಿಂಟ್ಸ್ ನಿಮ್ದು? ಇದು ಪಾಯಿಂಟ್ಸ್ ಲೆಕ್ಕನಾ? ಇನ್ನೇನು ದೋಖ ಕೊಟ್ಟಾಳಪ್ಪ. ನಾನು ಲಾಸ್ಟ್. ಓಕೆ, 11 ನಮ್ ಚೋಟ ಮರಿ 8. ಅಕ್ಕ ಇನ್ನ 2 ಕ್ವಶನ್ ಬರ್ಲಿ. ನಮ್ಮ ಮನೆ ಜವಾಬ್ದಾರಿನ ಕೊಟ್ರೆ ಹೆಂಗ್ ನಿಭಾಯಿಸ್ತಾರೆ ದೊಡ್ಡವರಾದ್ಮೇಲೆ? ಅಂದ್ರೆ ಹೆಂಗ್ ಕೊಡ್ಬೇಕದು ಎಕ್ಸ್ಪ್ರೆಷನ್? ಎಕ್ಸಾಂಪಲ್, ಅವನು ಯೂಟ್ಯೂಬರ್ ಆಗ್ತಾನೆ ಅಂತ ಇಟ್ಕೋ, ಇಲ್ಲ ಇನ್ನೊಂದೇನೋ ಆಗ್ತಾನೆ, ಹೆಂಗ್ ನಿಭಾಯಿಸ್ತಾನೆ? ಬುಜ್ಜಿ ಇದ್ದಾಳೆ, ನಾನಿದ್ದೀನಿ, ಅವರಪ್ಪ ಇದ್ದಾರೆ, ಹೆಂಗ್ ನಿಭಾಯಿಸ್ತಾನೆ? ಬರೀ ಏನೋ ನಮ್ಗೂ ಕ್ವಶನ್ ಒಂಚೂರು ಟೆರಿಬಲ್ ಅಂದ್ರೆ ನಮಗೂ ಗೊತ್ತಾಗಿಲ್ಲ. ಅದು ಗೊತ್ತಾಯ್ತು ಅಂದ್ರೆ ಒನ್ ವರ್ಡ್ ಅಲ್ಲಿ ಬರೆಸ್ತಾರ ಇಲ್ಲ ಎಕ್ಸ್ಪ್ರೆಷನ್? ಅವ್ನು ಏನ್ ಹೇಳ್ತಾನೆ ನೋಡ್ಬೇಕು, ನಂಗೆ ಅದು ಆಸೆ ಇದೆ, ಅವ್ನ ಬಾಯಿಂದ ಗೊತ್ತಾಗ್ಬೇಕು. ಓ ಹಂಗೆ, ಇದು ಅವರ ಇಚ್ಛೆ, ಅವ್ರ ಆಸೆ ಅದು. ಇದು ಈ ಕ್ವಶನ್ ಯಾಕೋ ಗೈಸ್ ಬುಜ್ಜಿಗಿಲ್ಲ, ಚಿರುಗೆ ಅನ್ಸ್ತೈತಿ ಈ ಕ್ವಶನ್. ಬಿಡೋ ಬರಿಬೇಡ, ಆಯ್ತು ಏನೋ ಗೊತ್ತಾಯ್ತು ಏನ್ ಬರೀತೀವಿ ಅಂತ ಗೊತ್ತಾಯ್ತು ಬ್ರೋ. ಅಲ್ಲಿ ಏನ್ ಅರ್ಥನೇ ಆಯ್ತು, ಡಾಕ್ಟರ್ ತರ ಗೀಸ್ಕೊಂಡು ಹೋಯ್ತಾನೆ. ಎಷ್ಟು ನೀಟಾಗಿ ಸರಿ ಓಕೆ, ಹೇಳಿ ಆಯ್ತು. ಏನ್ ನಿನ್ನ ಮನ್ಸಲ್ಲಿ ಇರೋನ ಹೇಳು. ಅವರು ಏನೋ ಕೆಲ್ಸಕ್ಕೆ ಹೋಗ್ದಿರಾ, ಮನೇಲಿ ಇತ್ಕೊಂಡು ಅವ್ರ ಕನ್ಸುಗಳನ್ನ ನೆರವೇರಿಸೋದು ಅಷ್ಟೇ. ನನ್ನ ಕನ್ಸುಗಳು ನೆರವೇರಿಸ್ತಾನಂತೆ. ಅವ್ನ ಇಷ್ಟ ಪಕ್ಕ ಚಿರಂತ. ಅದ್ ನೀನ್ ಇವಾಗ ಅದೆಲ್ಲ ಪಕ್ಕನಾಗ ಇಕ್ಕನೆಲ್ಲ ಮಾಡ್ತೀನಿ. ಪಕ್ಕನ ಅಂತ ಕೇಳಿದ್ರೆ ಹ್ಞೂ ಅಮ್ಮ 100% ನನ್ನ ಮನ್ಸಲ್ಲಿ ಐತೆ, ಮಾಡಿಸ್ತೀನಿ ಅಂತ ಹೇಳಿಲ್ಲ. ನೀ ಹೇಳ್ದೆ ತಾನೆ ಸಾಕು, ಪಕ್ಕಾಗಿಕ್ಕಂತೆಲ್ಲ ಕೇಳ್ಬೇಡ. ನಮ್ ಚೋಟ ಮರಿ ಏನ್ ಬರ್ತಾಳಪ್ಪ? ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ ಮೇಲೆ ಇರುತ್ತೆ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ಪೇರೆಂಟ್ಸ್ ನ ಚೆನ್ನಾಗಿ ನೋಡ್ಕೋಬೇಕು. ಗುಡ್ ಬಂಗಾರಿ, ಗುಡ್ ಗುಡ್. ಓ ಸೂಪರ್ ಪೂಜಾರಿ. ಓ ಚಿರುದು ಒಪ್ತೀನಿ, ಗುಡ್. ಆದ್ರೆ ಅಕ್ಕ ಪಕ್ಕನ ಅಂತ ಕೇಳಿದಾಗ ಹೇಳಿದ್ದು ಉತ್ತರ ನಾನು ಒಪ್ಪಲ್ಲ. ಇವಾಗ 9. ಇವಾಗ ಇದಕ್ಕೆ ಪಾಯಿಂಟ್ ಇಲ್ಲ. ಇದಕ್ಕೆ ಅವರು ನಿಮ್ಮ ಸೆನ್ಸ್ಲೆಸ್ ಕ್ವಶನ್ ಇದೆ. ಅದಕ್ಕೆ ಕ್ವಶನ್ ಗೈಸ್ ಸೆನ್ಸ್ಲೆಸ್ ಕ್ವಶನ್ ಅಂತೆ. ನೀವೇನು ಹೇಳಲ್ಲ ಅವನ ಬಗ್ಗೆ, ಅದಕ್ಕೆ ಇಷ್ಟು ಇದು. ಬಿಡಿ ಗೈಸ್. ಅಕ್ಕ ಲಾಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಹಬ್ಬ ಯಾವುದು? ಬರೀರಿ ಇಬ್ರು. ಬರೀ ಹಬ್ಬ. ಓ ಹೇಳಿ ಅಕ್ಕ, ಏನ್ ಹಬ್ಬ? ಇಬ್ರು ಕರೆಕ್ಟಿಗೆ ಬರ್ದಿರ್ತಾರ. ವರಮಹಾಲಕ್ಷ್ಮಿ ಫೆಸ್ಟಿವಲ್. ನಾನು ಈ ಬ್ಲಾಕ್ನ ಎಷ್ಟು ವಾಲ್ಯೂಮ್ ಕೊಡ್ಬೇಕಂದ್ರೆ ಅಕ್ಕೊಂದು ಇಷ್ಟು ಕೊಡ್ಬೇಕು, ಹಿಂಗೆ ಮಾತೇ ಆಡಲ್ಲ, ಜೋರಾಗಿ ಹೇಳಲ್ಲ. ಇದು ಪಾಯಿಂಟ್ ಇದೆಯಾ? ಅಂಕಲ್ ಏನಾದ್ರು ಮಿಸ್ಟೇಕ್ ಹೇ ಪುಟ್ರಾಜು ಏನಿದು? ಇಬ್ರದ್ದು ಕರೆಕ್ಟ್ ಗೈಸ್. 12-9 ಕೇಳತಾರ ಕೇಳ. ಸೂಪರ್. ಇನ್ನೊಂದು 2 ಕ್ವಶನ್, ಲಾಸ್ಟ್ 2 ಕ್ವಶನ್ ಜಾಸ್ತಿ ಆಯ್ತು. ಹೇಳ್ಬಿಡಿ. ಬಳೆಯಲ್ಲಿ ನನ್ಗೆ ಯಾವ ತರ ಬಳೆ ಇಷ್ಟ? ಇಬ್ರು ಬರೆಯಲ್ಲ ಅಂತ ನಂಗೆ ಗೊತ್ತು. ಯಾವ ಕಲರ್ ಹೇಳಿದ್ ನೀವು? ಯಾವ ತರ ಬಳೆ ಇಷ್ಟ? ಓಕೆ ಹೇಳಿ, ಯಾವ ತರ ಬಳೆ ಇಷ್ಟ? ಗಾಜ್ ಬಳೆ. ಓ ಇಬ್ರು ಸೂಪರ್ ಆಗಿ ಬರ್ತಾರೆ. ಗಾಜಿನ ಬಳೆನೇ ಅಂತ ಬರ್ತಿರೋದು. ಇಬ್ರು ಸೂಪರ್. ಅವಳೇನ್ ಪಿಂಕ್ ಗ್ಲಾಸಸ್ ಅಂತ ಬರ್ದೋಳೆ? ಅದು ಗ್ಲಾಸೇ. ನೆಕ್ಸ್ಟ್ ಕ್ವಶನ್. ಫ್ರೂಟ್ಸ್ ಅಲ್ಲಿ ನಂಗೆ ಯಾವ ಫ್ರೂಟ್ ಇಷ್ಟ? ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇರಿ ಹೇಳಕ. ಮ್ಯಾಂಗೋ. ಓ ಚಿರು ಅರ್ಥ ಮುಂದಕ್ಕೆ. ಬುಜ್ಜಿ ಬರ್ದಿರೋದು ಜಾಕ್ ಫ್ರೂಟ್. ಮ್ಯಾಂಗೋ ಎಷ್ಟು ಇಷ್ಟ ಪಡ್ತಾರ ಅಕ್ಕ. ಮ್ಯಾಂಗೋ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ನೋಡಿದ್ರೆ ಜಾಳ್ಸ್ಲೆ ಹಣ್ಣು ಅನ್ಸುತ್ತೆ ಜಾಕ್ ಫ್ರೂಟ್. ಮೊನ್ನೆ ಎಲ್ಲ ಹಳಸಿನ ಹಣ್ಣು ಅಂದಿದ್ದಕ್ಕೆ ಅದನ್ನೇ ಬಿಚ್ಚಿ ಬರ್ತಿದ್ಯಾ ಅಕ್ಕ? ಬನ್ನಿ ಲಾಸ್ಟ್ ಕ್ವಶನ್ ಕಮನ್. ಸ್ವೀಟ್ಸ್ ಅಲ್ಲಿ ನನ್ಗೆ ಯಾವ ಸ್ವೀಟ್ ಇಷ್ಟ? ಸ್ವೀಟ್ ಅಲ್ಲಿ ಯಾವ ಸ್ವೀಟ್ ಇಷ್ಟ? ದೇವರಾಣೆ ಅರ್ಥ ಆಗಿಲ್ಲ ಬರ್ತಿದ್ವಿ. ಹೇಳಿ ಅಕ್ಕ. ಒಂದಲ್ಲ ಒಂದೇ ಅಕ್ಕ, ಅದನ್ನ ಹೇಳಿಸ್ಬಿಡು ಅಕ್ಕ. ಹೇಳಿ ಅಕ್ಕ. ಗೀ ಮೈಸೂರು ಪಾಕ್. ಓ ನಿಮ್ದು ಯಾವ್ದ್ರಿ? ಕಾಜು ಬರ್ಫಿ. ಇದು ಕಾಜು ಬರ್ಫಿ ಅಂತಾನೆ ಬರ್ದಿರೋದು, ಕಾಜು ಕಡ್ಡಿ. ಅದೇ ಇದು ನಿಮ್ದು ಚೇಂಜ್ ಆಗ್ಬಿಟ್ಟೈತೆ. ನನ್ಗೆ ಗೀ ಮೈಸೂರು ಪಾಕೆ ಇಷ್ಟ. ಸೂಪರ್ ಗೈಸ್, ಇಲ್ಲಿಗೆ ಎಲ್ಲಾ ಕ್ವಶನ್ ಮುಗ್ದಿದೆ. ಬನ್ನಿ ಗೈಸ್, ಇಲ್ಲಿಗೆ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಎಂಡ್ ಮಾಡೋ ಸಮಯ. ಹೂ ನೋಸ್ ಮಿ ಬೆಟರ್ ಅಲ್ಲಿ ನಮ್ಮ ಚಿರು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾನಂತ ಇಲ್ಲಿಗೆ ಗೊತ್ತಾಗಿದೆ. ನಮ್ಮ ಚೋಟ ಮರಿ ಅವ್ರ ಅಮ್ಮ ಇಬ್ರು ಜಾಸ್ತಿ ಒಟ್ಟಿಗೆ ಇರ್ತಾರೆ. ನಾ ಆಲ್ಮೋಸ್ಟ್ ನೋಡ್ದಂಗೆ ಇವರಿಬ್ರು ಜಾಸ್ತಿ ಇರ್ತಾರೆ. ಆದ್ರೆ ನಮ್ ಚೋಟ ಮರಿ ವಿಫಲ ಆಗ್ಬಿಟ್ಟಿದ್ದಾಳೆ. ಯಾಕೆ ಚೋಟ ಮರಿ ಗೊತ್ತಿಲ್ಲ. ನಿಮ್ಮ ಅಮ್ಮಗೆ ಏನಿಷ್ಟ,
ಏನಂತ ಗೊತ್ತಿಲ್ವಾ? ಮರ್ತಾಯ್ತು. ಓಹೋ ಇದೊಂದು ಎಲ್ಲ ಒಳಗಲು ಮಾಡ್ಕೋದೆ ಗಾಯ್ಸ್. ತಲೆ ಇಲ್ಲಿಕೊಂಡಿದ್ದಾಳೆ ಗೈಸ್. ಈ ಕಿಡ್ನಿ ಇರೋ ಜಾಗನ ತಲೆ ಇಟ್ಕೊಂಡಿದ್ದಾಳೆ. ಏನ್ ಗೊತ್ತಾ, ವಿತೌಟ್ ಚೋಟಮರಿ ಕ್ರೈಯಿಂಗ್ ಇನ್ ದಿ ಬ್ಲಾಗ್ ಇಸ್ ಇನ್ಕಂಪ್ಲೀಟ್. ಏನೇ ಸೂಪರ್. ನಮ್ಮ ಚೋಟಮರಿನೂ ಟ್ರೈ ಮಾಡಿದ್ಲು, ನಮ್ಮ ಚಿರುನು ಟ್ರೈ ಮಾಡ್ದ. ಗೈಸ್ ನಾನೇನಿದ್ರೆ ಯಾರ ಜೊತೆ ಸೇರ್ಬೇಕು ಅಂದ್ರೆ ಅವ್ರನ್ನ ಜಾಸ್ತಿ ಅರ್ಥ ಮಾಡ್ಕೊಂತೀನಿ. ಲವ್ ಒಂಥರ ಹಿಂದೆ ಒಂದು ಮುಂದೆ ಒಂದು ಇರಲ್ಲ ಗೈಸ್. ನಾನು ಇದ್ದಂಗೆ ತೋರಿಸ್ಬಿಡ್ತೀನಿ. ಅವ್ರನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಪ್ರೀತಿ ತೋರಿಸ್ತೀನಿ. ಅದಕ್ಕೆ ಅವ್ರನ್ನ ಜಾಸ್ತಿ ಅರ್ಥ ಮಾಡ್ಬೋದು. ಇವಾಗ ಊನಸ್ಮಿ ಭವಿತದಲ್ಲೂ ಮಾಡ್ರು, ಭವಿತದಲ್ಲೂ ನಾನೇ ಜಾಸ್ತಿ ಹೇಳ್ತೀನಿ ಗೈಸ್. ನಂಗೆ ಯಾವತ್ತಾದ್ರೂ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿಯಿಂದ ಅಳ್ತಾವಳೆ, ಅದಕ್ಕೆ ಏನೇನು ಹೇಳ್ತಾಳೆ. ನೀನು ಊನಸ್ಮಿ ಬೆಟರ್ ಬುಜ್ಜಿದ್ರಲ್ಲೂ ಮಾಡು, ಬುಜ್ಜಿದ್ರಲ್ಲೂ ನಾನೇ ನೀನಿದೆ. ನಾನು ನೋಡಿ ಸುದೀಪಣ್ಣ ಬಗ್ಗೆ ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಸುದೀಪಣ್ಣ ಊನಸ್ಮಿ ಬೆಟರ್ ಅಲ್ಲೂ ನಾನೇ ಜಾಸ್ತಿ ಹೇಳ್ದೆ. ಕಮ್ಮಿ ಟೈಮ್ ಇದ್ರು ಜಾಸ್ತಿ ಅರ್ಥ ಮಾಡ್ಕೊಂತೀನಿ ನಾನು. ಇವಳು ಜಾಸ್ತಿ ಅಳ್ತಾ ಇದೆಯಾ? ಅಳೋದ್ ಮುಗಿಸು ನೀನ್. ಪ್ರೀತಿ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ. ಯಾವಾಗ? ಮೊನ್ನೆ ಒಂದು ಡೇ ಹೇಳ್ಬಿಡು. ಪ್ರೀತಿಯಿಂದ ಮಾತಾಡ್ಸಿರೋದು, ಪ್ರೀತಿಯಿಂದ ಏನಾದ್ರು ಕೊಟ್ಟಿರೋದು. ಸುದೀಪಣ್ಣ ಇವತ್ತು ನೇಡ್ಲಂತಿಂದ ನನ್ಗೆ ಒಂಚೂರು ಇಟ್ಟಿಲ್ಲ. ಇದ್ಲ ಅವಳು ಎಲ್ಗೋಗಿದ್ಲಿ ಇವತ್ತು ರಜಾ ತಾನೇ ಅವಳಕ. ಇದು ನಡೀತಿರುತ್ತೆ ಗೈಸ್. ಒಂಚೂರು ದೂರ ನೋಡ್ತಾ ನಮ್ ಚೋಟ ಮನೆ. ಎನಿವೇಸ್ ಪರವಾಗಿಲ್ಲ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಿದಷ್ಟೇ. ಅಂದ್ರೆ ಅಮ್ಮನ್ಗೆ ಏನೇನು ಇಲ್ಲಿ ಇಟ್ಬಿಡ್ತೀನಿ ಕ್ಯಾಮ್ರಾನ, ಇಲ್ಲಿ ಇಟ್ಬಿಡ್ತೀನಿ, ನೀವು ಇಲ್ಲೇ ನೋಡ್ತೀರಿ. ಆ ಕ್ಯಾಮ್ರಾ ಆಂಗಲ್ ಹಿಂಗಿಂದ ಫೋಕಸ್ ಆಯ್ತಿಲ್ಲ, ಆಯ್ತಾ ಹೇಳಿ. ಆದ್ರೂ ಗೈಸ್ ಬುಜ್ಜಿನೇ ಅರ್ಥ ಮಾಡ್ಕೊಂಡಿಲ್ಲ ನಮ್ಮಮ್ಮನ. ನಾನು ಈ ಬ್ಲಾಗ್ ಅಲ್ಲಿ ಸೋತ್ಕೋಗ್ಬಿಡ್ತೀನಿ ಅನ್ಕೊಂಡಿದ್ದೆ ಗೈಸ್. ಏಜ್ ಮ್ಯಾಟ್ರ್ ಆಗಲ್ಲ ಗೈಸ್. ಇವಾಗ ಒಬ್ಬ ಮುದ್ಕ ಹೋಗ್ಬಿಟ್ಟು ಒಂದ್ ಆಂಟಿನ ಲವ್ ಮಾಡ್ಬೋದು, ಅವಾಗ ಏಜ್ ಕೇಳ್ತೀರಾ? ಐ ಅಂಡರ್ಸ್ಟ್ಯಾಂಡ್. ನಿನ್ ನೋವು ನಂಗೆ ಬರ್ತಾ ಇದ್ದಿತ್ತೆ. ನಮ್ಮಮ್ಮನೇ ಮಮ್ಮಿ ಕಳ್ಸಿದ್ದೆ ನೋಡ್ದ, ನಾನು ರಿಲೇಟ್ ಇವ್ರಿಗೆ ಒಂದು ಕೊಟ್ಬಿಟ್ಟೆ. ಅದ್ರಲ್ಲಿ ಇಬ್ರು ಮಕ್ಳು ಜೊತೆ ಅಮ್ಮ ಏಗ್ತಾ ಮೆಂಟಲ್ ಆಗ್ಬಿಟ್ಟಿರ್ತಾಳೆ ಅಂತ. ಹಂಗೆ ನನ್ಗೆ ನೆಕ್ಸ್ಟ್ ನಾನೇ ಮೆಂಟಲ್ ಆಗ್ಬಿಟ್ಟಿರ್ತೀನಿ, ನಂಗೆ ಗೊತ್ತಾಯ್ತು. ಆದ್ರೂ ಗೈಸ್ ಬುಜ್ಜಿ ಸಮಾಧಾನ ಮಾಡ್ಕೊಳ್ಳೋಗ್ಲಿ ಗೈಸ್. ಫೈನಲಿ ಇದು ಏನೋ ಈ ಒಂದು ಬ್ಲಾಗು ಅರ್ಥ ಏನಂದ್ರೆ, ಸೊ ಇವರಿಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತೆ ಅಮ್ಮಂಗೆ ಏನೇನೆಲ್ಲ ಇಷ್ಟ ಇದೆ ಅಂತ ಇಬ್ರು ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ, ಈಗ ನೆಕ್ಸ್ಟ್ ಬ್ಲಾಗ್ ಅಂತಲ್ಲ, ಎಲ್ಲೇ ಹೊರಗಡೆ ಹೋದಾಗ ಸಡನ್ ಆಗಿ ಯಾರೋ ಒಬ್ರು ಬಂದ್ರು, ಇಂಟರ್ವ್ಯೂ ಕೇಳಿದ್ರು ನಿಮ್ಮ ಅಮ್ಮಗೆ ಇವಾಗ ಏನ್ ಫೇವ್ರೇಟ್ ಇದೆ ಅಲ್ಲಿ. ಇವಾಗ ಏನಾದ್ರು ಅವ್ರು ಟಕ್ ಅಂತ ಕರೆಕ್ಟ್ ಆಗಿ 5 ಕ್ವಶನ್ಗೂ ಟಕ್ ಅಂತ ಉತ್ತರ ಕೊಟ್ರೆ, ಸೊ ಇವರಿಗೆ ಇವ್ರದೇ ಒಂದು ಲೈಕ್ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಎಲ್ರ ಕಣ್ಣಿಗೆ. ಅದಕ್ಕೋಸ್ಕರ ಈ ಒಂದು ಬ್ಲಾಗ್ ಅರ್ಥ ಬರೋದು. ಸೊ ಫೈನಲಿ ಇವತ್ತಿನ ಈ ಒಂದು ಬ್ಲಾಗ್ ನ ಇಲ್ಲಿಗೆ ವಿಡಿಯೋ ಇಷ್ಟ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಅಂಡ್ ಮಚ್ ಲವ್ ಗೈಸ್, ಮಚ್ ಲವ್. ಎಲ್ಲ ಒಟ್ಟಿಗೆ ಬೈ ಬೈ ಅಂತ ಹೇಳ್ಬಿಡಿ. ಬಾಯ್. ಅಂಡ್ ಏನ್ ಗೊತ್ತಾ, ಒಂದು ಒಳ್ಳೆ ಬ್ಲಾಗ್ ಬರೋದಿದೆ ಗೈಸ್, ಅದಕ್ಕೆ ಕಾಯ್ತೇರಿ. ಅದು ಪ್ಲಾನಿಂಗ್ ಅಲ್ಲಿ ಐತೆ, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದಂತೂ ಎಕ್ಸಿಕ್ಯೂಟ್ ಸಕ್ಕದಾಗಿ ಮಾಡ್ತೀನಿ, ಅದನ್ನ ಕ್ರೇಜಿ ಆಗಿರುತ್ತೆ. ವೇಟ್ ಮಾಡ್ತಾರೆ. ಅಂಡ್ ಈ ಬ್ಲಾಗ್ ಇಲ್ಲಿ ಅಂದ್ರೆ ಇದು ಎಂಡ್ ಆಗಿದ ತಕ್ಷಣ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ಅದಕ್ಕೆ ಉತ್ತರ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಬಾಯ್ ಬಾಯ್. ಬೈ ಬೈ. ಬಾಯ್ ಬಾಯ್. ಎಲ್ಲರೂ ಹುಷಾರು ಗೈಸ್. ಬಾಯ್.